ಇನ್ನು ಅಪಘಾತವಾಗಿ ಈಗ ಕನ್ನಡದ ಖ್ಯಾತ ನಟರಾದಂಥವ್ರು ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಿರೋಂಥದ್ದು. ಹೌದು, ಅಪಘಾತದಿಂದ ಇದೀಗ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಬಂದಿರೋಂಥದ್ದು. ಇನ್ನು ಅತಿ ದೊಡ್ಡ ಕಲಾವಿದರಾಗಿ, ನಟರಾಗಿ ಕೂಡ ಹೆಸರು ಮಾಡಿದಂಥವ್ರು ಮತ್ತು ನಾಯಕನಾಗಿ ಪೋಷಕ ಪಾತ್ರಗಳಲ್ಲಿ ಕೂಡ ಅಭಿನಯ ಮಾಡಿದಂಥ ನಟರು ಇದೀಗ ವಿಧಿವಶರಾಗಿದ್ದಾರೆ. ಸದ್ಯಕ್ಕೆ ಈಗ ಇದು ಬಂದಿರೋಂಥ ಅತಿ ದೊಡ್ಡ ಮಾಹಿತಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಹೀಗಾಗಿ ಕನ್ನಡದಲ್ಲಿ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿ ರಂಗಭೂಮಿ ಕಲಾವಿದರಾಗಿ ಬಂದು ಇವರು ಭಾಳ ದೊಡ್ಡ ಮಟ್ಟಿಗೆ ಹೆಸರನ್ನು ತೆಗೆದುಕೊಂಡಿದ್ದರು. ಹಾಗಾಗಿ ಕರಿಬಸವಯ್ಯ ಅವರು ಇದೀಗ ವಿಧಿವಶರಾಗಿರುವಂಥದ್ದು. ಇನ್ನು ರಾಮನಗರದಿಂದ ಬಿಡದಿಗೆ ಹೋಗುವಂಥ ಸಂದರ್ಭದಲ್ಲಿ ರಾತ್ರಿ ಬೆಳಿಗ್ಗೆ ಜಾವ 5:30 ಸುಮಾರಲ್ಲಿ ಒಂದು ಶೂಟಿಂಗ್ ಅಂತ ಹೋಗ್ತಾಯಿದ್ರು. ಸ್ವಲ್ಪ ನಿದ್ದೆ ಮಂಪರಿನಲ್ಲಿದ್ದಂಥ ಪರಿಣಾಮವಾಗಿ ಕಾರನ್ನು ಎಡಕ್ಕೆ ಬದಲು ಬಲಕ್ಕೆ ಎಳೆದುಬಿಟ್ಟಿದ್ದಾರೆ. ತಕ್ಷಣ ಒಂದು ಮುಂದೆಯಿಂದ ಬಂದಂಥ ಗಾಡಿಯನ್ನು ಅವಾಯ್ಡ್ ಮಾಡಲು ಹೋಗಿ ಹಿಂಗೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಅದು ಹೊಡೆದಂಥ ಪರಿಣಾಮವಾಗಿ ಡಿವೈಡರಿಂದ ಹಾರಿ ಅದು ಮರಕ್ಕೆ ಹೋಗಿ ನೇರವಾಗಿ ಅಪ್ಪಳಿಸಿದೆ. ಇನ್ನು ಮಳೆಗಾಲ ಆಗಿದ್ದರಿಂದ ಸ್ವಲ್ಪ ಅದು ತುಂಬಾ ಟೈರ್ ತುಂಬಾ ಬ್ರೇಕ್ ಹೊಡೆದಂಥ ಪರಿಣಾಮ ಜಾರಿ ಹೋಗಿದೆ. ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲಿ ಅವರ ಸೊಂಟ ಕೂಡ ಮುರಿತವಾಗಿದ್ದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಅವರ ಜೀವ ಕೂಡ